ಇವತ್ತು ನನ್ನ ಮೊಮ್ಮಗನ್ನ ವೆಲ್ಕಮ್ ಮಾಡಲಿಕ್ಕೋಸ್ಕರ ನೋಡಿ ನಾನು ಈ ಥರ ಡೋರ್ಗೆ ಸ್ಟಿಕ್ಕರ್ ಹಾಕಿ ಈಗ ಸಿಂಪಲಾಗಿ ಅರೇಂಜ್ ಮಾಡಿದ್ದೀನಿ. ನಾನು ಇವಾಗ ತಾನೇ ಮಾರ್ಕೆಟ್ಗೆ ಹೋಗಿ ಫ್ಲವರ್ಸ್ ಎಲ್ಲ ತೊಗೊಂಡು ಬಂದೆ. ಯಾಕೆಂದರೆ ಇಲ್ಲಿ ವಿಜಯನಗರದಲ್ಲಿ 6 ಗಂಟೆ ಮೇಲೇ ಈ ಕಡೆ ಎಲ್ಲ ಫ್ಲವರ್ಸ್ ಇಡೋದು. ಹಾಗಾಗಿ ನಾನು ಸಿಂಪಲಾಗಿ ಹಾಕೋಣ ಅಂಥೇಳಿ ವೆಲ್ಕಮ್ ಮಾಡಲಿಕ್ಕೋಸ್ಕರ ನಮ್ಮ ಮೊಮ್ಮಗನಿಗೆ ನೋಡಿ ಈ ಥರ ಮಾಡಿದ್ದೀನಿ. ಯಾಕೆಂದರೆ ಟೈಮ್ ಇಲ್ಲ. ಆಮೇಲೆ ಏನು ಮಾಡಿದೆ, ಯೋಚನೆ ಮಾಡಿದೆ, ಹಾಕೋಕ್ಕೆ ನೋಡಿದಾಗ ಒಂದು ಅಕ್ಷರ ಹಾಕ್ಲಿಕ್ಕೇ ತುಂಬ ಟೈಮ್ ಹಿಡಿತಾಯಿತ್ತು. ಸರಿ, ಇದರಲ್ಲೇ ಹೇಗಾದರೂ ಆಗಲಿ ನೋಡೋಣ ಅಂಥೇಳಿ ವೆಲ್ಕಮ್ ಅಂತ ಇದರಲ್ಲೇ ಮಾಡಿದೆ. ನಾನು ಪೇಂಟ್ ಮಾಡಬೇಕು, ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೆ, ಟೈಮೇ ಇಲ್ಲ. ನೋಡಿ, ನಾನು ಮಾರ್ಕೆಟಲ್ಲಿ ಇದ್ದಾಗ 2:15 3 ಗಂಟೆನೋ ಆಗೋಗಿತ್ತು. ಮನೆಗೆ ಬಂದು ಬೇಗ ಮಡಿ ಮಾಡಿಕೊಂಡು ಆಮೇಲೆ ಇದೆಲ್ಲ ನಮ್ಮ ಮನೆ ಮುಂದೆ ಇದೆ, ಈ ಲೀವ್ಸ್ ಎಲ್ಲ ಕಿತ್ಕೊಂಡು ಬಂದೆ. ಎಳೆಯದಾಗಿರಲಿ ಅಂತ ಬಲ್ತಿರೋದು ತಂದಿದ್ದೆ. ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಸರಿ ಅಂತ ಹೇಳಿ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಯಾವುದೂ ಹರಿಬಾರ್ದು, ಹಾಗೇ ಮಾಡಬೇಕು ಅಂಥೇಳಿ ನನಗನ್ಸಿತ್ತು. ಹಾಗಾಗಿ ಯಾಕೆಂದರೆ ಟೈಮು ಇಲ್ಲ, ಅವೆಲ್ಲ ಕಟ್ ಮಾಡ್ಕೊಂಡು ಕೂತ್ಕೊಂಡ್ರೂ ಆಗಲ್ಲ. ಹಾಗಾಗಿ ಇರೋದ್ರಲ್ಲಿ ನೋಡಿ 1/4 ಗಂಟೆಯಲ್ಲಿ ಈ ಥರ ಹಾಕಿ ಇಟ್ಟಿದ್ದೀನಿ. ಯಾಕೆಂದರೆ ಇನ್ನೇನು ಬಂದುಬಿಡ್ತಾರೆ, ಆಗಲೇ ಈಗ 5:15 ಆಯಿತು. ಹಾಗಾಗಿ ಇರೋದ್ರಲ್ಲಿ ನಾನು ಈ ಥರ ವೆಲ್ಕಮ್ ಹೂವಿನ ರಂಗೋಲಿ ಹಾಕಿದ್ದೀನಿ. ನೋಡಿ ಹೇಗಿದೆ ಅಂತ ಕಾಮೆಂಟ್ಸ್ ಮಾಡಿ. ಹಾಗಾಗಿ ನೋಡಿ ಇರೋದ್ರಲ್ಲಿ ಇನ್ನೊಂದು ಚೂರು ನೀಟಾಗಿ ಹಾಕೋಬೇಕು. ಅದನ್ನೆಲ್ಲ ನೀಟಾಗಿ ಮಾಡ್ಕೊಳ್ತೀನಿ. ಇದೊಂದು ಸ್ವಲ್ಪ ಹೊತ್ತಾದರೂ ನಾನು ರೆಸ್ಟ್ ಮಾಡಬೇಕು, ಅದಕ್ಕೋಸ್ಕರ ಇಷ್ಟು ಮಾಡಿದ್ದೀನಿ. ನೋಡಿ, ಇಷ್ಟ ಆದರೆ ಕಾಮೆಂಟ್ಸ್ ಮಾಡಿ. ಇಲ್ಲ ಏನಾದರೂ ತಿದ್ದಬೇಕು ಅಂತಂದರೆ ಹೇಳಿ. ಯಾಕೆಂದರೆ ನನಗೆ ಈಗ ಟೈಮ್ ಇಲ್ಲ. ಇರೋದ್ರಲ್ಲಿ ಪಾಪು ಒಳಗಡೆ ಬಂದುಬಿಡ್ಲಿ ಅಂತೇಳಿ ಇಷ್ಟು ಮಾಡಿದ್ದೀನಿ. ಆದರೆ ನೀಟಾಗಿ ಎಲ್ಲ, ಯಾಕೆಂದರೆ ಈಗೆಲ್ಲ ರೆಡಿ ಆಗಿಬಿಟ್ಟು ನಾನು ಒಂಚೂರು ಇದು ಮಾಡಿಕೊಂಡು ನೀಟಾಗಿ ಎಲ್ಲ ಮಾಡಬೇಕು. ನೋಡೋಣ, ಆದರೆ ನೀಟಾಗಿ ಮಾಡಿಬಿಟ್ಟು ಮತ್ತೆ ನಾನು ಒಂದು ವಿಡಿಯೋ ಹಾಕ್ತೀನಿ. ನೋಡಿ ವೆಲ್ಕಮ್ ಅನ್ನೋದು ಹೇಗೆ ಕಾಣ್ತಾ ಇದೆ ಅಂತ. ಈ ಥರ ಮಾಡಿದ್ದೀನಿ. ನಾನು ಈ ಬಟರ್ಫ್ಲೈ ಮೇಲೇ ವೆಲ್ಕಮ್ ಅನ್ನೋದನ್ನು ಒಂದೊಂದು ಅಕ್ಷರನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಆ ವರ್ಡಿಂಗ್ಸ್ ಕೂಡ ಇತ್ತು, ಅದೆಲ್ಲಿದೆ ಈಗ ಹುಡ್ಕೋಕ್ಕಾಗಲ್ಲ. ಹಾಗಾಗಿ ನಾನು ಮಾರ್ಕೆಟಿಂದ ಬಂದ ತಕ್ಷಣ ಊಟ ಮಾಡಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಇದನ್ನು ಹಾಕಿದೆ. ಇಷ್ಟಾಗಿದೆ ಅಮ್ಮ ನೋಡಿ. ಯಾಕಂದರೆ ಒಳಗಡೆ ಏನೂ ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ. ಅದಕ್ಕೆ ರೂಮ್ ಒಳಗಡೆವರೆಗೂ ಹೋಗಲಿ, ಹೊರಗಡೆಯಿಂದ ಬಂದು ಅಂತ ಇಷ್ಟು ಮಾಡಿದ್ದೀನಿ. ನೋಡೋಣ, ದೂರದಿಂದ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ನೋಡಿ ಹೇಗೆ ಹೂಗಳು ತಂದಿದ್ದೀನೋ ಹಾಗಾಗಿ ಇಟ್ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತೀನಿ, ಆದರೆ ಈಗ ಟೈಮ್ ಇಲ್ಲ, ಮಾಡೋಕ್ಕೂ ಆಗಲ್ಲ, ತುಂಬ ಕೆಲಸ ಇದೆ. ಹಾಗಾಗಿ ಇಷ್ಟೇ ಸಾಕು ಅಂತ ನಿಲ್ಲಿಸಿದ್ದೀನಿ. ಥ್ಯಾಂಕ್ ಯು.